ಕರ್ನಾಟಕ ರಾಜ್ಯದಲ್ಲಿ ಒಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ನೂತನ ಸಂಸದೆ ಸಣ್ಣ ವಯಸ್ಸಿನ ಮುದ್ದಿನ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ತನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾವ ಯೋಜನೆಗಳನ್ನು ಮಾಡಬೇಕು, ಆ ಯೋಜನೆಗಳು ಪರಿಣಾಮಕಾರಿ ಕ್ರಮವನ್ನು ತೆಗೆದುಕೊಳ್ಳುವ ಸಲುವಾಗಿ ಅಲ್ಲಿರುವಂಥ ದೆಹಲಿಯ ಉನ್ನತ ದರ್ಜೆಯ ಮಂತ್ರಿಗಳಿಗೆ ಭೇಟಿಯಾಗಿ ಅಹವಾಲವನ್ನು ಕೊಟ್ಟು ಪ್ರೋಗ್ರಾಮ್ ಕಾರ್ಯಗತಗೊಳಿಸುವ ಸಲುವಾಗಿ ಒಂದು ಟಿಪ್ಪಣಿ ಮಾಡ್ಯಾರ. ಅದು ಗೊತ್ತೈತೇನ್ರಿ? ಯಾವಾಗಲೂ ಪ್ರಿಯಾಂಕಾ ಜಾರಕಿಹೊಳಿ ಸೌಮ್ಯ ಸ್ವಭಾವ, ಮಾತಾಡಂಗಿಲ್ಲ ಹೆಚ್ಚು ತಂದೆಗತೆ, ಆದ್ರೆ ಕಾರ್ಯದಲ್ಲಿ ಮಾತ್ರ ಹೆಚ್ಚಿನ ಶಕ್ತಿ. ಆ ಮಗು, ಆ ಸಹೋದರಿ ಇವತ್ತು ಈ ಚಿಕ್ಕೋಡಿ ವಿಭಾಗದಲ್ಲಿ ಯಾವ ರೀತಿ ಕಾರ್ಯಚಟುವಟಿಕೆ ಮಾಡಕತ್ತಾಳ ಅನ್ನೋದು ತಿಳ್ಕೊಬೇಕಲ್ರಿ ನೀವು. ಇವತ್ತು ಜನಸಂಪರ್ಕ ಕಾರ್ಯಾಲಯ, ಜನತಾ ದರ್ಶನ ಕಾರ್ಯಾಲಯ, ಮನೆಗೆ ಹೋದರೂ ತಕ್ಷಣ ಸುಲಭವಾಗಿ ಸಿಗ್ತಾರ, ಅಲ್ಲಿಯೂ ಸಹಿತ ಸಿಗ್ತಾರ. ಇಂಥ ಕಾರ್ಯಕ್ರಮ ಹಾಕಿಕೊಂಡು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 500 ಮಹಿಳೆಯರು ಕೌಶಲ್ಯ ಅಭಿವೃದ್ಧಿ ಯೋಜನೆಯ ಮುಖಾಂತರ, ಭಾಳ ಗಮನಿಟ್ಟು ಕೇಳ್ರಿ, ಸ್ವಾವಲಂಬನ ಬದುಕನ್ನು ಹೆಂಗೆ ಬದುಕಬೇಕು. ಇವತ್ತು ಮಹಿಳೆಯರು ಯಾವ ರೀತಿ ತಮ್ಮ ಕಷ್ಟ ಕಾರ್ಪಣ್ಯದ ಕಷ್ಟಗಳನ್ನು ಬಿಟ್ಟು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲುವ ಸಲುವಾಗಿ ಯಾವ ಯೋಜನೆಗಳಿಂದ ನಾವು ಇಂದು ಮುಂದೆ ಬರಬೇಕನ್ನೋದು ಇದೇ ಪ್ರಿಯಾಂಕಾ ಜಾರಕಿಹೊಳಿ ಒಂದು ಕಾಯಕಲ್ಪದ ಶಕ್ತಿಯ ಒಂದು ಯೋಜನೆಗಳನ್ನು ತಯಾರು ಮಾಡಿ ಸಂಬಂಧಪಟ್ಟ ಕೌಶಲ್ಯ ಅಭಿವೃದ್ಧಿ ಮತ್ತು ಮಾನವ ಸಂಪನ್ಮೂಲ ಮಂತ್ರಿಗಳ ಹತ್ರ ಹೋಗಿ ಇವತ್ತು ಒತ್ತಡ ಪ್ರಭಾವ ತಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸುವ ಸಲುವಾಗಿ ನೀಲನಕ್ಷೆ ತಯಾರು ಮಾಡ್ಯಾಡ್ರಿ. ಈ ಮಗು MBA ಪದವೀಧರೆ, ಎಷ್ಟೊಂದು ಸಣ್ಣ ವಯಸ್ಸಿನಲ್ಲಿ ತಂದೆಯ ಮಾರ್ಗದರ್ಶನ, ತಂದೆ ರಾಜಕಾರಣದಲ್ಲಿದ್ದಾಗ ಈ ಮಗು ನೋಡ್ತಾ ತಂದೆ ಏನೇನು ಮಾಡ್ತಾರಂತೇಳಿ ಬೆನ್ನತ್ತಿ ನೋಡಿದ್ದು. ಚೀನಾ ದೇಶಕ್ಕೆ ಪ್ರವಾಸಕ್ಕೆ ಹೋಗಿ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟದಲ್ಲಿ ಯಾವ ರೀತಿ ಸ್ವಾವಲಂಬನ ಬದುಕನ್ನು ಅಲ್ಲಿ ಮಹಿಳೆಯರು ಮಾಡ್ತಾರ, ಒಂದು ಮುತ್ತನ್ನು ಪೋಣಿಸಿ ಹಾರು ಮಾಡಿ ಇವತ್ತು ಅಲ್ಲಿ ಜೀವನ ಮಾಡ್ತಾರ. ಯಾರೂ ನಿರುದ್ಯೋಗಿಗಳು ಇರಂಗಿಲ್ಲ, ಖಾಲಿ ಇರಂಗಿಲ್ಲ, ವಯೋವೃದ್ಧರೂ ಸಹಿತ ಚೀನಾ ದೇಶದಲ್ಲಿ ದೈನಂದಿನವಾಗಿ ಉತ್ಪನ್ನ ಮಾಡುವಂಥ ಬದುಕನ್ನು ಬದುಕಿಸಿಕೊಳ್ಕೋತಾರ. ಅಂಥ ಒಂದು ತರಬೇತಿಯ ಒಂದು ಶಿಬಿರವನ್ನು ಸಹಿತ ಇದೇ ಲೋಕಸಭಾ ಚಿಕ್ಕೋಡಿ ಕ್ಷೇತ್ರದಲ್ಲಿ ಮಾಡುವ ಸಲುವಾಗಿ ಒಂದು ನಿರ್ಧಾರ ಮಾಡ್ಯಾರ. ಚೈನಾ ದೇಶಕ್ಕೆ ಭೇಟಿ ಕೊಟ್ಟು ಅಲ್ಲಿ ಯಾವ ರೀತಿ ಉದ್ಯೋಗಪತಿಗಳು, ಕಾರ್ಖಾನೆಗಳು ಸ್ಕಿಲ್ ಡೆವಲಪ್ಮೆಂಟ್ದಲ್ಲಿ ಎಷ್ಟೊಂದು ಉನ್ನತ ಸಾಧನೆ ಮಾಡಿದಾರ. ಇದೇ ಮಾನವ ಸಂಪನ್ಮೂಲ ಮತ್ತು ಕೌಶಲ್ಯ ಅಭಿವೃದ್ಧಿಯಲ್ಲಿ ಸಾವಿರಾರು ಕೋಟಿ ರೂಪಾಯಲ್ಲಿ ಬಂದು ಬಿದ್ದರೂ ಸಹಿತ ಇಚ್ಛಾಶಕ್ತಿ ಉಳ್ಳಂಥ ಸಂಸದ ಮಾತ್ರ ಇಂಥ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬಹುದು. ಈ ಮುದ್ದಿನ ಮಗಳು ಎಷ್ಟು ವಿಚಾರವಾದಿ ಅದಾಳು ನೋಡ್ರಿ. ಜನ ಏನು ತಿಳ್ಕೊಂಡಿದ್ರು, ಈ ಹುಡುಗಿ ಏನು ಮಾಡ್ತಾಳ ಸಂಸದೆಯಾಗಿ, ನೀವೇನು ಮಾಡಿಲ್ಲ ಅಂಥದ್ದು ಮಾಡಲಾರ್ದಂಥದ್ದು ಮಾಡಿ ತೋರಿಸ್ತಾಳ. ಇವತ್ತು ಒಂದು ಬುಕ್ಲೆಟ್ ತಯಾರು ಮಾಡಿ ತನ್ನ ಪ್ರತಿ ವ್ಯಾಪ್ತಿಯಲ್ಲಿ ಬರುವಂಥ ವಿಧಾನಸಭಾ ಕ್ಷೇತ್ರದಲ್ಲಿ 500 ಕುಟುಂಬಕ್ಕೆ ಈ ಕೌಶಲ್ಯ ಅಭಿವೃದ್ಧಿ ಯೋಜನೆಯ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಕಾರ್ಖಾನೆಗಳನ್ನು ತಯಾರು ಮಾಡಿ ಅಲ್ಲಿ ಬಡವರು ಹೋಗಿ ತಮ್ಮ ದೈನಂದಿನ ಕೂಲಿನಾಲಿ ಮಾಡಿ ಜೀವನದ ರೂಪನ್ನು ಬದಲಾಯಿಸಿಕೊಳ್ಳುವ ಸಲುವಾಗಿ ಒಂದು ಬೃಹತ್ ಯೋಜನೆ ಮಾಡಿದಂಥ ಈ ಪ್ರಿಯಾಂಕಾ ಜಾರಕಿಹೊಳಿಗೆ ಲೈಕ್ ಮತ್ತು ಶೇರ್ ಮಾಡಬೇಕು. ತಂದೆಯ ಮಾರ್ಗದರ್ಶನ, ತಾಯಿಯ ಆಶೀರ್ವಾದ, ಸಹೋದರನ ಪ್ರೇರಣೆ ಅಂತ ಹೇಳಿದ್ದೀನಿ. ಈ ಒಂದು ಕುಟುಂಬದ ಈ ಮುದ್ದಿನ ಮಗಳು ಮೊಟ್ಟ ಮೊದಲನೆಯ ಹೆಣ್ಣು ಮಗಳು ನೇರವಾಗಿ ಪಾರ್ಲಿಮೆಂಟ್ ಪ್ರವೇಶ ಮಾಡಿದ್ದು ಇತಿಹಾಸ ದಾಖಲೆ. ಇಷ್ಟ ಸಣ್ಣ ವಯಸ್ಸಿನ ಮಗು ಇವತ್ತು ಅಲ್ಲಿ ಪಾರ್ಲಿಮೆಂಟದಲ್ಲಿ ತನ್ನ ಪ್ರಮಾಣ ವಚನ ತೆಗೆದುಕೊಳ್ಳುವ ಸಲುವಾಗಿ ಎಷ್ಟೊಂದು ಸ್ವಾರಸ್ಯಕರವಾಗಿ ಕನ್ನಡದಲ್ಲಿ ಪ್ರಮಾಣ ವಚನ ತೆಗೆದುಕೊಂಡು ಒಂದು ದಾಖಲೆ ಮಾಡಿದಂಥ ಈ ಪ್ರಿಯಾಂಕಾ ಜಾರಕಿಹೊಳಿ ಇವತ್ತು ಆ ಮಗು ಎಷ್ಟೊಂದು ತನ್ನ ವ್ಯಾಪ್ತಿಯಲ್ಲಿ ಬರುವಂಥ ಕಷ್ಟ ಸುಖ, ಜನರಿಗೆ ಏನೈತಿ ತೊಂದರೆ, ರೈತಾಪಿ ಜನರು ಯಾವ ರೀತಿ ಇಸ್ರೇಲ್ ಮಾದರಿಯ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕು, ಯಾವ ರೀತಿ ಅಲ್ಲಿ ರೈತರು ಸ್ವಾವಲಂಬನ ಬದುಕನ್ನು ಬದುಕಬೇಕು, ತಮ್ಮ ಬೆಳೆಗಳಿಗೆ ಬೆಲೆ ಸಿಗಬೇಕು, ಕೂಲಿಕಾರರು ಮತ್ತು ದಲಿತ ಹಿಂದುಳಿದ ವರ್ಗದವರು ಬಹಳಷ್ಟು ಜನ ಇರುವಾಗ ಅಲ್ಲಿರುವಂಥ ಬಡವರಿಗೆ ಒಂದು ಕಾರ್ಖಾನೆಯ ಮುಖಾಂತರ ಆ ನಿವಾಸಿ ಭಾರತೀಯರ ಮೀಟಿಂಗ್ ಸಹಿತ ಕರೆಯುವ ಸಲುವಾಗಿ ತಯಾರು ಮಾಡಿದಂಥ ಈ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ರಾಹುಲ್ ಜಾರಕಿಹೊಳಿಗೆ ಲೈಕ್ ಶೇರ್ ಮಾಡ್ಬೇಕಲ್ರಿ. ಇಂಥ ಕುಟುಂಬ ರಾಜಕಾರಣದಲ್ಲಿ ಇರಬೇಕಾದ್ರೆ ಎಷ್ಟೊಂದು ಹೆಮ್ಮೆ ಪಡಬೇಕು. ಯಾಕಂದರೆ ಇಷ್ಟೊಂದು ಲಕ್ಷ ಮಠಗಳ ಅಂತರದಿಂದ ಆರಿಸಿ ಬರ್ತಾಳಂದ್ರೆ ಹಂಗಪ್ಪು ಕೊಟ್ಟು ಆರಿಸಿ ಬರುವುದಿಲ್ಲ ರೀ. ಇವರು ಸಮಾಜ ಸೇವೆ ಮಾಡ್ತಾರೆ. ಚಿಕ್ಕೋಡಿಯಾಗ ನೋಡಿದಿರಿ ಮೊನ್ನೆ ಸತೀಶ್ ಶುಗರ್ ಅವಾರ್ಡ್ಸ್. ಇಂಥ ಅವಾರ್ಡ್ಸ್ಗಳು ಅಲ್ಲಿಯ ಪ್ರತಿಭೆಗಳಿಗೆ ಮನೆಯಲ್ಲಿ ಹಾಡುಗಾರಿಕೆ
ಗಾಯನ ಎಷ್ಟೊಂದು ಪ್ರತಿಭೆ ಇರ್ತೈತಿ, ಅವರಿಗೆ ವೇದಿಕೆ ಇರೋದಿಲ್ಲ. ಅವರಿಗೆ ಸಾವಿರಾರು ರೂಪಾಯಿ ಕೊಟ್ಟು ವೇದಿಕೆ ಕಲ್ಪಿಸಿಕೊಟ್ಟು ಹಣಕಾಸಿನ ಸೌಲಭ್ಯ ಕೊಟ್ಟು ಬಹುಮಾನಗಳನ್ನ ವಿತರಣೆ ಮಾಡಿ ಆ ಮಕ್ಕಳಿಗೆ ಪ್ರೇರಣೆ ಕೊಟ್ಟಂಥ ಈ ಪ್ರಿಯಾಂಕಾ ಜಾರಕಿಹೊಳಿ ಹೆಂಗೆ ಅನ್ನಿಸ್ತೈತ್ರಿಪ್ಪ ಈ ವಿಡಿಯೋ ಕಡಕ ಜವಾರಿ ಕಾಕಂದು? ನಿಮಗೇನಾದರೂ ತೊಂದರೆ ಇದ್ದರೆ, ಯಾವುದೇ ನಿಮ್ಮ ಸಮಸ್ಯೆ ಇದ್ದರೆ ಸಾರ್ವಜನಿಕ ಚಟುವಟಿಕೆ ಮುಖಾಂತರ ಸಾರ್ವಜನಿಕ ಹಿತಾಸಕ್ತಿಗಾಗಿ ಅಲ್ಲಿರುವಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇನ್ನು ಕೆಲವೇ ದಿನಗಳಲ್ಲಿ ಪ್ರತಿ ಕ್ಷೇತ್ರದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಇದೇ ಪ್ರಿಯಾಂಕಾ ಜಾರಕಿಹೊಳಿ ಕೇಂದ್ರ ಸರ್ಕಾರದ ಯೋಜನೆಯೊಂದಿಗೆ ಅದೇ ರೀತಿ ತನ್ನ ಸತೀಶ್ ಜಾರಕಿಹೊಳಿ ಫೌಂಡೇಶನ್ದೊಂದಿಗೆ ಸುಪ್ರಸಿದ್ಧವಾದ ಸುಸಜ್ಜಿತವಾದ ಒಂದು ಗ್ರಂಥಾಲಯ ನಿರ್ಮಾಣ ಮಾಡುವ ಸಲುವಾಗಿ ಯೋಜನೆ ತಯಾರು ಮಾಡಾಕತ್ತಾಳ ಈ ಮುದ್ದಿನ ಮಗಳು. ಹಂಗಾದ್ರೆ ಲೈಕ್ ಮತ್ತು ಶೇರ್ ಮಾಡಿರಿ, ಬದುಕನ್ನು ರೂಪಿಸಿಕೊಳ್ಳ್ರಿ, ವಿದ್ಯಾಭ್ಯಾಸ ಕಲೀರಿ. ನಾವು ಯಾವುದೇ ವಾಮ ಮಾರ್ಗದಿಂದ ಅವರಿವರು ಬೆನ್ನು ಹತ್ತಿ ಕೇಸುಗಳನ್ನು ಹಾಕ್ಕೊಂಡು ಯಾಕೆ ಜೈ ಜೈ ಅಂತೀರಿ? ಇಂಥವರ ಬೆನ್ನು ಹತ್ತಿರಿ. ಸಮಾಜ ಸೇವೆ ಹೆಂಗೈತಿ ಅನ್ನೋದು, ಸ್ವಾವಲಂಬನ ಬದುಕು ಹೆಂಗೈತಿ, ಶೈಕ್ಷಣಿಕ ಹೆಂಗೈತಿ, ನಮ್ಮ ಮಗ ಡಾಕ್ಟ್ರ್ ಮತ್ತು ಇಂಜಿನಿಯರ್ ಆಗಬೇಕು ಹೆಂಗೆ ಅನ್ನೋದು, ಇಂಥ ಕುಟುಂಬದ ಜೊತೆ ಸಂಪರ್ಕ ಇಟ್ಕೊರಿ, ನಿಮಗೆ ಒಳ್ಳೇದಾಕೈತಲ್ರಿ ಕಡಕ ಜವಾರಿ ಕಾಕ ಹೇಳ್ಯಾನ. ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ, ಅನಿಸಿಕೆಗಳನ್ನು ಹಾಕಿರಿ. ರಾಜ್ಯಕ್ಕೆ ಚುಕ್ಕಾಣಿ ಹಿಡಿಯೋ ಸಲುವಾಗಿ ತಂದೆ ಹೊಂಟಾರ, ಮಗಳ ದೆಹಲಿಗೆ ಹೊಂಟಾಳ. ಅದ್ಭುತ ಅಲ್ರಿ? ಮತ್ತೊಂದು ಸುದ್ದಿ ಹಂಗೆ ಬರಲಿ. ನಮಸ್ಕಾರ.